ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಇವತ್ತು ಮಂಡೇ ಡೈಲಿ ರೊಟೀನ್ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ವೀಡಿಯೋನೂ ಸಹ ಆಗಿರುತ್ತೆ. ಸೊ ಏನಪ್ಪ ಇಷ್ಟೊಂದು ಡ್ರ್ಯಾಗನ್ ಫ್ರೂಟ್ನ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿರ್ಬೋದಲ್ಲ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ನಿಯರ್ ಬೈ ಒಂದು ತೋಟ ಇದೆ, ಡ್ರ್ಯಾಗನ್ ಫ್ರೂಟ್ ತೋಟ. ಸೊ ನಮ್ಮ ಯಜಮಾನ್ರಿಗೆ ಗೊತ್ತಿರೋರು, ಪರಿಚಯ ಇರೋರು, ಅಂದರೆ ಗೊತ್ತಿರೋರು ಮೀನ್ಸ್ ಕ್ಲೋಸ್ ಫ್ರೆಂಡ್ ಆ ಥರ ಅಲ್ಲ, ಪರಿಚಯ ಇದ್ದವರು. ಸೊ ಇವರು ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ರಂತೆ. ಸರಿ, ಹೇಗಿದ್ರು ಮನೇಲೂ ಫ್ರೂಟ್ಸ್ ಬೇಕಾಗಿದೆ ಅಲ್ಲ, ಹೋಗ್ಬಿಟ್ಟು ಒಂದು 2 kg ತೊಗೊಬರೋಣ ಅಂತ ಹೇಳಿ ಇವರು ಹೋಗಿದ್ದಾರೆ. ಹೋದರೆ 2 kg ಅಂದರೆ ₹100 ಅಲ್ಲೂ ಅಷ್ಟೇ. 2 kg ಕೊಡಿ ಅಂದ್ಬಿಟ್ಟು ₹200 ಕೊಟ್ಟರು. ₹200 ಕೊಟ್ಟಾಗ ಅವ್ರು ನೋಡಿ ಇಷ್ಟು ಕಾಯಿಗಳನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ನಾನು ಹೇಳಿದೆ ನಮ್ಮ ಯಜಮಾನ್ರಿಗೆ, ನೀ ₹200 ಯಾಕೆ ಕೊಟ್ಟೆ, ₹100 ಕೊಟ್ಟಿದ್ರೆ ಇಷ್ಟು ಬರೋದಲ್ವಾ ಅಂತ. ಬಟ್ ಗಂಡು ಮಕ್ಕಳಿಗೆ ಆ ಥರ ಯೋಚನೆ ಇರಲ್ಲ. ಅವ್ರೇನು ಮರ್ಯಾದೆ ಹೋಗ್ಬಿಡತ್ತೆ, ನಾವು ಅವ್ರ ಹತ್ರ ಫ್ರೀಯಾಗಿ ಇಸ್ಕೊಬರೋಕೆ ಹೋಗಿದ್ದೀವಿ, ಈ ಥರ ಅನ್ಕೋತಾರೆ. ಆಬ್ವಿಯಸ್ಲಿ ಅವ್ರು ಗೊತ್ತಿರೋರ ಮೇಲೆ ಕಾಸು ಇಸ್ಕೊಳ್ಳಲ್ಲ. ಸೊ ಬೇಡ, ನಮ್ಗೆ ಅಷ್ಟು ಫ್ರೀಯಾಗಿ ಕೊಡೋದು ಬೇಡ. ₹100 ಕೊಟ್ಟು ಅಣ್ಣ ₹100 ಕೊಡಿ ಸಾಕು, ಹಾಂ ಅದು ನಮ್ಮ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ ನಮ್ಮ ಯಜಮಾನ್ರ ಥಿಂಕಿಂಗು. ನಾನು ಹೇಳೋದು, ಅನ್ಯಾಯವಾಗಿ ₹100 ಎಕ್ಸ್ಟ್ರಾ ಕೊಟ್ಟಲ್ಲ ರೀ ಅಂತ. ಇಷ್ಟು ಬಂದಿದೆ ಅಂತ ಖುಷಿ ಅಲ್ಲ, ಎಕ್ಸ್ಟ್ರಾ ಯಾಕೆ ಕೊಟ್ಟೆ ಅನ್ನೋದು ಖುಷಿ. ಅಯ್ಯೋ, ಹೆಣ್ಮಕ್ಳ ಕಥೆನೇ ಹೀಗೆ. ಆ್ಯಂಡ್ ಇನ್ನು ಬೆಳಗ್ಗೆ ಟಿಫನ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪರ್ಯಂತಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾನೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ನಾರ್ಮಲಾಗಿ ವೀಡಿಯೋ ಮಾಡೋಣ ಅಂತಂದರೆ ಟೈಮ್ ಸಾಕಾಗ್ತಾಯಿಲ್ಲ ಗೈಸ್. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಬೇಕಾದ್ರೆ ಮೀನ್ವೇಲ್ ಕ್ಯಾಮ್ರಾ ಹಿಡಿದು ಕೆಲಸ ಮಾಡೋದಂದರೆ ಆಬ್ವಿಯಸ್ಲಿ ಅದು ತುಂಬಾ ಡಿಫಿಕಲ್ಟಿ. ಸೊ ಬೆಳಗ್ಗೆನೇ ಇವತ್ತು ಅಕ್ಕಿ ರೊಟ್ಟಿ ಮಾಡಿ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಮಾಡಿದ್ದೀನಿ. ಆ್ಯಂಡ್ ಇನ್ನು ಆಬ್ವಿಯಸ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ಮನೇಲಿದೆ ಅಂತಂದಾಗ ಸ್ನ್ಯಾಕ್ಸ್ಗೆ ಡ್ರ್ಯಾಗನ್ ಫ್ರೂಟೇ ಹಾಕ್ತೀನಲ್ವಾ. ಸೊ ಅದಕ್ಕೆ ಇವತ್ತು ಡ್ರ್ಯಾಗನ್ ಫ್ರೂಟನ್ನು ನೀಟಾಗಿ ಕಟ್ ಮಾಡಿ, ಆಮೇಲೆ ಏನು ಗೊತ್ತಾ, ಡ್ರ್ಯಾಗನ್ ಫ್ರೂಟಲ್ಲೂ ಸಹ ಹುಳ ಇರುತ್ತೆ ಗೈಸ್. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಹುಷಾರಾಗಿ ಒಂದು ಸತಿಗಲ್ಲ 2 ಸತಿಗೆ ನೋಡಿ ಪ್ಯಾಕ್ ಮಾಡಿ. ಸೊ ನಾನು ಆ್ಯಕ್ಚುಲಿ ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ನ, ಅದು ಸ್ವಲ್ಪ ಹಣ್ಣಾಗಿದೆ, ಮೇಲ್ಗಡೆ ಒಡೆದೋಗಿತ್ತು. ನೀವು ನೋಡಿದಾಗ ನನಗೆ ಗೊತ್ತಾಗಲಿಲ್ಲ. ಸೊ ಬಿಡು ಅಂತ. ಬಟ್ ಕಟ್ ಮಾಡಿ ಬಾಕ್ಸ್ಗೆಲ್ಲ ಹಾಕಬೇಕಾದ್ರೆ ಭಗವಂತ ಆಶೀರ್ವಾದ, ದೇವರೇ, ನಂಗೆ ಅದು ಕಣ್ಣಿಗೆ ಕಾಣಿಸ್ತು ಹುಳ. ಅಯ್ಯೋ, ಗೊತ್ತಿಲ್ಲದೆ ಹಾಗೆ ಕಳಿಸ್ಬಿಡ್ತಾ ಇದ್ನಲ್ಲ ಅಂತ ಮತ್ತೆ ಬಾಕ್ಸನ್ನು ನೀಟಾಗಿ ಕೆಳಗಡೆ ಆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಸುರಿದ್ಬಿಟ್ಟು ನೀಟಾಗಿ ಹುಳ ಇಲ್ಲದೆ ಇರೋದನ್ನು ನೋಡಿ, ಆ್ಯಂಡ್ ಆ ಹೊಸ ಏನು ಒಡೆದೋಗಿರಲ್ಲ ತುಂಬ ಹಣ್ಣಾಗಿರಲ್ವಲ್ಲ, ಆ ಕಾಯಿನ ತಗೊಂಡು ಅದರಲ್ಲಿ ನೀಟಾಗಿ ಚೆಕ್ ಮಾಡಿ ಆಮೇಲೆ ಕಟ್ ಮಾಡಿ ಬಾಕ್ಸ್ಗೆ ಕಳಿಸಿದ್ದೀನಿ. ನಿಜವಾಗ್ಲೂ ನಾವು ಮಾರ್ನಿಂಗ್ ಎಷ್ಟೇ ಟೆನ್ಷನಲ್ಲಿ ಇರಲಿ ಗೈಸ್, ಮಕ್ಕಳು ಅಂತ ಬಂದಾಗ ಒಂದು ಸ್ವಲ್ಪ ಕೇರು, ಒಂದು ಸ್ವಲ್ಪ ಇದು ಜಾಸ್ತಿನೇ ಇರಬೇಕು. ನಾವು ಅನ್ಕೋತೀವಿ ಎಷ್ಟೊಂದು ಸತಿ ಒಳ್ಳೆ ಫುಡ್ ಕೊಡಬೇಕು ಮಕ್ಕಳಿಗೆ, ಹೆಲ್ದಿ ಫುಡ್ ಕೊಡಬೇಕು. ನಿಂಗೆ ಕಾಣಿಸ್ತಾ ಇದೆಯಾ ಅಲ್ಲಿ ಅದೆಲ್ಲನೂ ಒಂದು ರೀತಿ ಒಡೆದೋಗದಂಗೆ. ಸೊ ಇದಲ್ಲ, ನಾನು ಬೇರೆ ತೋರಿಸ್ತೀನಿ ನಿಮಗೆ. ಇದು ಚೆನ್ನಾಗೇ ಇತ್ತು, ಅಂದರೆ ತುಂಬ ಹಣ್ಣಾಗಿತ್ತು ಅದು ಇನ್ನೊಂದು. ಸೊ ಅವಾಗ ಅಂದರೆ ಹರಿಬರಿ ಟೈಮಲ್ಲಿ ನಾವು ಟೈಮ್ ಇರೋದಿಲ್ಲ, ಮಾಡ್ತಾ ಇರ್ತೀವಿ. ದಯವಿಟ್ಟು 100ಕ್ಕೆ 100 ಸತಿ ನೋಡಿ, ಯಾಕಂತಂದರೆ ಅವರು ನಮ್ಮ ಮಕ್ಕಳು. ಸೊ ಯಾವುದೋ ಟೆನ್ಷನಲ್ಲಿದ್ವಿ, ಇನ್ನೇನೋ ಆದ್ವಿ, ಬೇಡ ಗೈಸ್, ದಯವಿಟ್ಟು ಹೇಳೋದು ಅರ್ಥ ಮಾಡ್ಕೊಳ್ಳಿ. 1ಕ್ಕೆ 2 ಸತಿ ನೋಡಿ ಹಾಕಿ ಫ್ರೂಟ್ಸನ್ನು ಬಾಕ್ಸಿಗೆ ಹಾಕಬೇಕಾದ್ರೆ. ಆ್ಯಂಡ್ ನನಗಂತೂ ಡ್ರ್ಯಾಗನ್ ಫ್ರೂಟ್ ತುಂಬಾ ಇಷ್ಟ. ಆ್ಯಕ್ಚುಲಿ ಇದು ಡ್ರ್ಯಾಗನ್ ಫ್ರೂಟ್ ಏನಿದೆಯಲ್ಲ, ಇದು ಬಾಡಿಗೆ ಹೀಟ್. ಸೊ ಡ್ರ್ಯಾಗನ್ ಫ್ರೂಟ್ ಮನೇಲಿದೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿಂದ ಡ್ರ್ಯಾಗನ್ ಫ್ರೂಟ್ಗಳನ್ನು ತಿಂದು 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 ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಈಗ ಆಲ್ರೆಡಿ ಫ್ರೈಡೇ, ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು. ಫ್ರೈಡೇ ಅಷ್ಟೊತ್ತಿಗೆ ನಮಗೆ ನಿಜವಾಗ್ಲೂ ಹೆವಿ ಹೀಟ್ ಆಗಿಬಿಟ್ಟು ಭಗವಂತ ಅಂತ ಅನ್ನಿಸ್ತಾ ಇದೆ. ಸೊ ತಿನ್ನೋರು ತಿಂತೀವಿ ಅಂತ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ, ಲೈಟಾಗಿ ತಿನ್ನಿ. ಸೊ ನಾನು ಅದಕ್ಕೆ ಇನ್ನು ಮನೇಲಿದ್ದರೆ ಸುಮ್ಮನೆ ತಿಂತಾ ಇರ್ತೀವಿ ಅಂತ ಹೇಳಿ ಸಂಧ್ಯಕ್ಕವ್ರಿಗೆ ಒಂದು, ಆಮೇಲೆ ಮಹಾಲಕ್ಷ್ಮಿ ಅವ್ರಿಗೊಂದು, ಆಮೇಲೆ ನಮ್ಮ ಯಜಮಾನ್ರವ್ರ ಫ್ರೆಂಡ್ಸ್ ಇದ್ದಾರೆ, ಅವರು ಆಫೀಸವರು,
ಅವರು ಈ ಥರ ಡ್ರ್ಯಾಗನ್ ಫ್ರೂಟ್ ನೋಡೇ ಇಲ್ವಂತೆ. ಅವ್ರ ಮಗಳ ಬರ್ಡೇಗೆಲ್ಲ ಹೋಗಿದ್ರು ನಮ್ಮ ಯಜಮಾನ್ರು. ಸೊ ಅವ್ರು ಹೇಳ್ತಾ ಇದ್ರಂತೆ, ನಾವು ಈ ಥರ ಎಲ್ಲ ಫ್ರೂಟ್ಸ್ ನೋಡೇ ಇಲ್ಲ ಸಾರ್ ಅಂತ. ಅದಕ್ಕೆ ಸರಿ ನಾನು ಒಂದೆರಡು ಎತ್ಕೊಂಡು ಹೋಗ್ಲೇನೆ ಅವ್ರಿಗೆ ಅಂತ ಅಂದರು. ಅಯ್ಯೋ ಧಾರಾಳವಾಗಿ ಎತ್ಕೊಂಡು ಹೋಗ್ರಿ ಅಂತ ಹೇಳಿ ನಮ್ಮ ಯಜಮಾನ್ರು ಅವರ ಫ್ರೆಂಡ್ಸ್ಗೂ ಸಹ ಡ್ರ್ಯಾಗನ್ ಫ್ರೂಟ್ಸ್ನ ಕೊಟ್ಟು ಕಳಿಸ್ಬಿಟ್ಟೆ. ನಮಗೆ ಒಂದು ಮನೇಲಿ ಒಂದು 2-3 ಇಟ್ಕೊಂಡೆ ಅಷ್ಟೇನೆ. ಬಿಕಾಸ್ ಇದು ತುಂಬ ಹೀಟ್ ಗೈಸ್. ಮನೇಲಿದ್ದರೆ ಅನ್ಯಾಯವಾಗಿ ಒಬ್ಬರೇ ತಿನ್ನಬೇಕು. ಸೊ ಹಂಚಿದ್ದು ಇವಾಗ ನಮಗೂ ಅವ್ರು ಫ್ರೀಯಾಗಿ ಕೊಟ್ಟರು, ನಾವು ಫ್ರೀಯಾಗಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ 100 ರೂಪಾಯಿಗೆ ನಾವೇನು ದುಡ್ಡು ಕೊಟ್ಟಿದ್ವೋ ಆ ಹಣ್ಣನ್ನು ನಾವಿಟ್ಕೊಂಡ್ವಿ. ಫ್ರೀಯಾಗಿ ಬಂದಿರೋದನ್ನು ದಾನ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇರೋದಿಲ್ಲ. ಸೊ ಅದಕ್ಕೇ ಫ್ರೀಯಾಗಿ ಏನು ಕೊಟ್ಟಿದ್ರಲ್ಲ ಅದನ್ನ ನಾವಿಟ್ಕೊಂಡು ದುಡ್ಡಿಗೆ ಏನು ತೊಗೊಂಬಂದಿದ್ದು ಅದನ್ನು ದಾನ ಮಾಡಿದ್ವಿ ನಾವು. ಸೊ ಓಕೆ ಅಂತ. ಇನ್ನು ಅರ್ಧ ಹೋಳು ಮಾತ್ರನೇ ನಾನು ಪರ್ಯಂತಿಗೆ ಹಾಕಿದ್ದು, ಇನ್ನು ಅರ್ಧ ನಾನೇ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಹೇಗಿದ್ರು ಡಯಟ್ ಅಲ್ವಾ, ಬೆಳಗ್ಗೆನೇ ಇದ್ರ ಜೊತೆಗೆ ಬಾಯ್ಲ್ಡ್ ಎಗ್ ಏನಾದರೂ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ. ಸೊ ನೋಡಿ, ನಾನು ಯೂಶ್ವಲಿ ತುಂಬಾ ಸ್ವಲ್ಪ ಹುಷಾರಾಗಿರ್ತೀನಿ ಎಲ್ಲ ವಿಚಾರದಲ್ಲೂ ಅಷ್ಟೇ. ಜನಗಳ ವಿಚಾರದಲ್ಲಾಗಿರಲಿ, ಫುಡ್ಡಲ್ಲಾಗಿರಲಿ, ಅಕ್ಕಪಕ್ಕದ ಮನೆಯವರಿಂದಾಗಲಿ, ಆನ್ಲೈನಿಂದಾಗಲಿ ತುಂಬಾ ಕೇರ್ಫುಲ್ಲಾಗಿರ್ತೀನಿ, ಹುಷಾರಾಗಿರ್ತೀನಿ. ಬಟ್ ಅಂದ್ರೂ ಕೆಲವೊಂದು ಸಾರಿ ಹೇಗೆ ನಾವು ದಡ್ಡರಾಗ್ತೀವಿ, ಮೋಸ ಹೋಗ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಡ್ರ್ಯಾಗನ್ ಫ್ರೂಟ್ ಅಂದರೆ ನಾವು ಅಂದ್ಕೊಂಡಿರ್ತೀವಿ ಅದರಲ್ಲಿ ಹುಳ ಬರಲ್ಲ, ತುಂಬ ಕಾಸ್ಟ್ಲಿ ಫ್ರೂಟ್. ಯಾಕೆ, ಅದೂ ಫ್ರೂಟೇ, ಅದೂ ನಾರ್ಮಲಾಗೇ ಬರೋದು. ಓಕೆನಾ. ಸೊ ಅದಕ್ಕೆ 1-2 ಸತಿ ನೋಡಿ ಪ್ಯಾಕ್ ಮಾಡಿ. ಓಕೆ. ಆ್ಯಂಡ್ ಇನ್ನೂ ನನ್ನ ಮಗ, ಮಮ್ಮಿ ನನಗೆ ಬೋಟಿ ಬೇಕು ಮಮ್ಮಿ, ನೀನು ಎಷ್ಟು ದಿನ ಆಯಿತು ಮಮ್ಮಿ ಬೋಟಿ ಮಾಡಿ ಅಂತ ಕಂಪ್ಲೇಂಟ್. ಸರಿ, ಇನ್ನೇನು ಮಾಡೋದು, ಅಕ್ಕಿ ರೊಟ್ಟಿ ಬೇರೆ ಅಲ್ವಾ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಿಡು ಅಂತ ಹೇಳಿ ಸಪ್ರೇಟಾಗಿ ಒಂದು ಬೋಟಿದು ಡಬ್ಬ, ಸ್ನ್ಯಾಕ್ಸ್ಗೆ ಇನ್ನೊಂದು ಡಬ್ಬ. ನಿಜವಾಗ್ಲೂ ಇವ್ರನ್ನೆಲ್ಲ ನೋಡಿದಾಗ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಬಾಕ್ಸು ಗೀಕ್ಸು ಏನೂ ಇಲ್ಲ ಗೈಸ್. ಅದ್ಯಾವುದೋ ನಮ್ಮಮ್ಮ ಸಾಂಬಾರು ಮಾಡು, ಅನ್ನ ಸಾಂಬಾರು ಇಷ್ಟೇ. ಯಾವಾಗೋ ಅಪರೂಪಕ್ಕೆ ಟೊಮೊಟೊ ಬಾತು, ಅದು ಬಿಟ್ಟರೆ ಹೋಟಲು. ಅವಾಗ ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೋಟೆಲಲ್ಲಿ ಅಕೌಂಟ್ ಮಾಡಿಸ್ಬಿಟ್ಟಿದ್ರು. ಬಾಕ್ಸ್ ತೊಗೊಂಡೋಗೋದು, ಅವರು ಕವರಲ್ಲಿ ಹಾಕ್ಕೊಟ್ರೆ ಸ್ಕೂಲಲ್ಲಿ ಒಂಥರ ಹೆಂಗೆ ತಿನ್ನೋದು ಅಂತ. ಆವಾಗೇನು ಮಾಡೋದು ನಾವು, ಬಾಕ್ಸೇ ತೊಗೊಂಡೋಗ್ಬಿಡೋದು, ಹೋಟ್ಲಲ್ಲೇ ಬಾಕ್ಸಿಗೆ ಪ್ಯಾಕ್ ಮಾಡಿಸ್ಕೊಂಡು ಸ್ಕೂಲ್ಗೆ ಹೋಗೋದು ಹೀಗೆ. ಬಟ್ ಇವಾಗ ನೋಡಿ, A to Z ಅವರಿಗೆ ವೆರೈಟೀಸ್ ಆಫ್ ಫುಡ್ನ ನಾವು ಮಾಡಿಕೊಡ್ಬೇಕು. ಮೊದಲಾದರೂ ಮಕ್ಕಳಿಗೆ ಭಯ ಭಕ್ತಿ ಅನ್ನೋದಿತ್ತು. ಬಟ್ ಇವಾಗ ಮಕ್ಕಳಿಗೆ ನೀವು ಮಾಡಬೇಕು, ಯು ಹ್ಯಾವ್ ಟು ಡೂ ಮಮ್ಮಿ ಆ ಥರ ಮಾತಾಡ್ತಾರೆ. ಬಟ್ ಅದೂ ಅವ್ರಿಗೂ ಒಂದು ಟೈಮ್ ಅಂತ ಬರುತ್ತಲ್ಲ. ಸೊ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ನಮ್ಮಮ್ಮ ಹೇಳ್ತಾ ಇದ್ರು ಅಂತ ಹೇಳಿ. ಸೊ ಇನ್ನು ಬೆಳಗ್ಗೆ ನಾನು 1 ಲೋಟ ಫುಲ್ ಬಿಸಿನೀರು ಕುಡಿದೆ. ಅದಾದಮೇಲೆ ಈಗ ನಮ್ಮ ಯಜಮಾನ್ರಿಗೆ ಟಿಫನ್ ಹಾಕಿ ಕೊಡ್ತಾ ಇದ್ದೀನಿ. ಸೊ ಇದು ಟೈಮ್ ಪ್ರಕಾರ ತೆಗ್ದಿರೋ ವಿಡಿಯೋ ಅಲ್ಲ. ಇದೇನಪ್ಪ 8 ಗಂಟೆಗೆ ಟಿಫನ್ ಮಾಡ್ತಿದ್ದೆ ಅನ್ಕೋಬೇಡಿ. ಆಲ್ಮೋಸ್ಟ್ ಗ್ಯಾಪ್ ಬಿಟ್ಟು ತೆಗ್ದಿರೋ ವಿಡಿಯೋ. ಸೊ ನಾನು ಬಿಸಿನೀರೆಲ್ಲ ಕುಡಿದು ಅದಾದಮೇಲೆ ಆ್ಯಸ್ ಯೂಶ್ವಲ್ ಸ್ವಲ್ಪ ವಾಕಿಂಗು, ಎಕ್ಸಸೈಸ್ ಅವೆಲ್ಲ ಮಾಡಿಕೊಂಡು ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸೋಣ ಅನ್ನೋ ಟೈಮ್ಗೆ ಇವ್ರು ರೆಡಿಯಾಗಿ ಬಂದರು. ನಂಗೆ ಹಾಕ್ಕೊಟ್ಬಿಡು ನಾನು ತಿಂತೀನಿ ಅಂತ. ಸರಿ ಅಂತ ಹೇಳಿ ಫಸ್ಟಿಗೆ ಅವ್ರಿಗೆ ಏನೇನೇ ಹಾಕ್ಕೊಟ್ಟೆ. ಅದಾದಮೇಲೆ ಈಗ ನನಗೆ ಬಿಸಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನನಗೆ ರೊಟ್ಟಿ ಬಿಸಿ ಇದ್ರೇ ತಿನ್ನೋಕ್ಕಾಗೋದು ಗೈಸ್. ಅದು ಸ್ವಲ್ಪ ಉಗುರು ಬೆಚ್ಚಗಾದರೂ ಇರಬೇಕು. ತಣ್ಣಗಾದ್ಮೇಲೆ ತಿಂದರೆ ನಿಜವಾಗ್ಲೂ ಚೆನ್ನಾಗಿ ಅನ್ಸೋದಿಲ್ಲ. ಆಮೇಲೆ ಏನೋ ಒಂಥರ ಅದಿಷ್ಟು ತಿನ್ನೋಕ್ಕಾಗೋದಿಲ್ಲ. ಸೊ ಇವತ್ತು ನಾನು ಮಾಡಿರೋದು ಬಳಿಯ ರೊಟ್ಟಿ ಅಂತಾರೆ ನಮ್ಮ ಕಡೆ. ಅಂದರೆ ಲಾಸ್ಟ್ ಟೈಮು ನಾನು ತಟ್ಟಿದ್ದು ನೋಡಿದ್ರಲ್ಲ. ಸೊ ಅದು ತಟ್ಟಿದಾಗ ಸ್ವಲ್ಪ ದಪ್ಪ ಬರ್ತಾಯಿತ್ತಂತ ನಮ್ಮ ಯಜಮಾನ್ರು, ತಟ್ಟಬೇಡ ಕಣೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಬಳಿಯ ರೊಟ್ಟಿ ಮಾಡ್ತೀನಿ ರೀ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಹಾಕಿಬಿಟ್ಟು ನೀಟಾಗಿ ನಾವಿವಾಗ ಆಚೆಗಡೆ ಸಗಣಿ ಎಲ್ಲ ಸಾರಿಸ್ತೀವಲ್ಲ ಕೈಯಲ್ಲಿ, ಸೇಮ್ ಅದೇ ಥರನೇ. ಆದರೆ ಸಗಣಿಗೆ ಹೋಲಿಸ್ತಾ ಇದ್ದೀನಿ ಅನ್ಕೋಬೇಡಿ, ಸಗಣಿನೂ ದೇವ್ರೇನೆ. ಸೊ ಈ ಥರ ನೀಟಾಗಿ ಬಳಿಯೋ ರೊಟ್ಟಿ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರೋ ಕಮೆಂಟ್ ಮಾಡಿ. ಸೊ ನೀಟಾಗಿ ಒಂದು ಕೈಯಲ್ಲಿ ಸ್ವಲ್ಪ ಲಿಕ್ವಿಡಾಗಿ ಕಲಿಸ್ಕೋಬೇಕು. ನೀಟಾಗಿ ಒಂದು ಕಡೆಯಿಂದ ಬಳ್ಕೊಂಬಂದರೆ ಬಳಿಯೋ ರೊಟ್ಟಿ ರೆಡಿ ಆಗುತ್ತೆ. ಇದು ಆಲ್ಮೋಸ್ಟ್ ನಮಗೆ ತಟ್ಟೋ ರೊಟ್ಟಿಗಿಂತ ಸ್ವಲ್ಪನೇ ತೆಳ್ಳಗಿರುತ್ತೆ. ಬಟ್ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆವಿ ಅಂತ ಅನ್ಸೋದಿಲ್ಲ. ಈಗ ರೊಟ್ಟಿ ಎಲ್ಲ ತಿಂದರೆ ನಮಗೆ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ ಒಂದು ತಿನ್ನೋ ಅಷ್ಟೊತ್ತಿಗೆ. ಬಟ್ ಈ ಬಳಿಯೋ ರೊಟ್ಟಿನ ನೀವು 2 ತಿಂದ್ರೂ ಹೊಟ್ಟೆ ಫುಲ್ ಅಂತ ಅನ್ಸೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ. ನನ್ನ ಮಗನೇ ಇಷ್ಟಪಟ್ಟು ಮಮ್ಮಿ ಮಾಡು ಮಮ್ಮಿ ಅಂತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ರೊಟ್ಟಿ ಅಂತ. ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಫ್ಕೋರ್ಸ್, ಬಟ್ ಸ್ಯಾಟಿಸ್ಫೈ ಇರುತ್ತೆ, ಹೊಟ್ಟೆ ತುಂಬ ನಾವು ಊಟ ಮಾಡಿದ್ವಾ. ಮಕ್ಕಳಿಗೆ ಎಕ್ಸ್ಪೆಷಲಿ ನಾವು ಯಪ್ಪ ಏನು ಮಾಡೋದು ಅನ್ನೋದೇ ನಮಗೊಂದು ಟೆನ್ಷನ್ ಇರುತ್ತೆ ಅಲ್ವಾ. ಬಟ್
ಮಕ್ಕಳಿಗೆ ಈ ಥರ ಹೆಲ್ದಿ ಫುಡ್ಗಳನ್ನು ಮಾಡಿ, ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಸೊಪ್ಪುಗಳನ್ನು ಹಾಕಿ, ಸೊಪ್ಪು ಹಾಕಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ನೋಡಿ, ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ನಿಮಗೆ ಬಳಿಯೋಕ್ಕೆ ಈಸಿ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಅದಾದಮೇಲೆ ಈಗ ನಾನು ಮಧ್ಯಾಹ್ನನೇ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಿಮ್ಗಾಗಲೇ ಹೇಳಿದೆ, ಬಿಸಿ ಬಿಸಿ ತಿಂದ್ರೇ ತಿಂದಂಗೆ ಆಗೋದು ಅಂತ ಹೇಳಿ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ನಾನು 1 ಲೋಟ ಬಿಸಿನೀರು, ಅದಾದಮೇಲೆ ಡ್ರ್ಯಾಗನ್ ಫ್ರೂಟು, ಎಗ್ಸನ್ನು ತೊಗೊಂಡೆ. ಸೊ ಅದಾದಮೇಲೆ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಡ್ರ್ಯಾಗನ್ನೇ ನನಗೆ ಫುಲ್ ಹೊಟ್ಟೆ ತುಂಬಿದಾಗ ಅನ್ನಿಸ್ತಾ ಇತ್ತು. ಸೊ ಅದಕ್ಕೇ ಡೈರೆಕ್ಟಾಗಿ ನಾನಿನ್ನು ಮಧ್ಯಾಹ್ನ ಇವರೆಲ್ಲ ಆಫೀಸ್ಗೆ ಹೋದರು, ಪರಿಯನ್ ಸ್ಕೂಲ್ಗೆ ಹೋದ್ಮೇಲೆ ಮಧ್ಯಾಹ್ನ 1:30 1 o'clock ಆ ಟೈಮ್ಗೆ ನಾನು ಬಿಸಿ ಬಿಸಿ ರೊಟ್ಟಿನ ಹಾಕಿ, ಅದ್ರ ಜೊತೆಗೆ ವೆಜ್ಜಿಸ್ ಏನಾದರೂ ಇರಬೇಕಲ್ಲ ಅಂತ ಹೇಳಿ ಕ್ಯಾರೆಟನ್ನು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪಾಪಡ್, ಸ್ವಲ್ಪ ಚೀಟಿಂಗ್ ಇರಲಿ ಅಂತ ಹೇಳಿ. ಆ್ಯಂಡ್ ಇನ್ನು ಅದು ತಿನ್ನೋಷ್ಟೊತ್ತಿಗೆ ನನಗೆ ಅದು ಡ್ರ್ಯಾಗನ್ ಫ್ರೂಟ್ ಬೇರೆ ತಿಂದಿದ್ನಲ್ಲ, ತುಂಬ ಹೆವಿ ಈಟ್ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ 1 ಲೋಟ ಜ್ಯೂಸ್ನು ಸಹ ಕುಡಿದೆ. ಅದಾದಮೇಲೆ ಇನ್ನೂ ಮಧ್ಯಾಹ್ನ ಅಂದರೆ ನನ್ನ ಮಗ ಬರೋ ಟೈಮ್ಗೆ, ಸೊ 3 ಗಂಟೆ ಟೈಮ್ಗೆ ಈಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿಕಾಸ್ ನೆನ್ನೆ ಸಂಡೇ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಏನೂ ಮಾಡಿರಲಿಲ್ಲ. ಸೊ ನನ್ನ ಮಗ ಅಮ್ಮ ಬಿರಿಯಾನಿ ಮಮ್ಮಿ ಬಿರಿಯಾನಿ ಅಂತ ಇದ್ದ. ಸರಿ ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ಬಿರಿಯಾನಿಗೆ ಇಟ್ಟಿದ್ದೀನಿ. ಆ್ಯಂಡ್ ಮೀನ್ವೈಲ್ ಬಿರಿಯಾನಿಗೆ ರೈಸ್ ಹಾಕಿ ಅದು ವಿಷಿಲ್ ಬರೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ. ಎಷ್ಟು ಬೇಗ ಈ ನಡುವೆ ಎಕ್ಸ್ಪೆಷಲಿ ಬೇಗ ಕೆಲಸಗಳಾಗೋಗ್ತಾ ಇದೆ. ಎಷ್ಟು ಬೇಗ ಮಾಡ್ತಾಯಿದ್ದೀನೋ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಟೈಮ್ ಸಾಕಾಗ್ತಾ ಇಲ್ಲ. ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋಕೆ ಟೈಮ್ ಆಗ್ತಾಯಿಲ್ಲ. ಫುಲ್ ಹೆಡ್ಡೇಕು. ಅಯ್ಯೋ ಭಗವಂತ, ಯಾಕೆ ಹೇಳ್ತೀರಾ ನನ್ನ ಕತೆನ. ಆ್ಯಂಡ್ ಇವತ್ತು ಚಿಕನ್ ಬಿರಿಯಾನಿ ಬದಲಿಗೆ ಚಿಕನ್ ಪಲಾವ್ ಮಾಡಿದ್ದೀನಿ. ಯಾಕೆ ಚಿಕನ್ ಪಲಾವ್ ಅಂತ ಇದ್ದೀನಿ ಅಂತಂದರೆ, ಚಿಕನ್ ಬಿರಿಯಾನಿ ಅಂತ ಅಂದರೆ ನಾವು ಬಿರಿಯಾನಿ ಮಸಾಲೆ ಹಾಕಬೇಕು, ಮೊಸರು ಹಾಕಬೇಕು, ಎಲ್ಲ ಹಾಕಬೇಕು. ಬಟ್ ನಮ್ಮ ಮನೇಲಿ ಮೊಸರು ಇರಲಿಲ್ಲ, ಮೋರ್ ಓವರ್ ಬಿರಿಯಾನಿ ಮಸಾಲೆನೂ ಇರಲಿಲ್ಲ. ಅದಕ್ಕೆ ಏನು ಮಾಡೋದು, ಈಗ ಅಂಗಡಿಗೆ ಹೋಗಿ ತೊಗೊಬರ್ಬೇಕಂದ್ರೆ ತುಂಬ ನನಗೂ ಟಯರ್ಡ್ ಆಗುತ್ತೆ. ಅದಕ್ಕೆ ಏನು ಮಾಡಿದೆ, ಚಿಕನ್ ಪಲಾವ್ ಮಾಡಿದೆ. ಅಂದರೆ ಸೇಮ್ ನಾವು ಬಿರಿಯಾನಿ ಹೇಗೆ ಮಾಡ್ತೀವೋ ಅದೇ ಥರನೇ ಸಮ್ ಚೇಂಜಸ್ ಮಾಡಿಕೊಂಡ್ರೆ ಅದು ಚಿಕನ್ ಪಲಾವ್ ಆಗುತ್ತೆ. ಖಂಡಿತವಾಗ್ಲೂ ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೋಡಿ, ನಾನಿಲ್ಲಿ ಅದನ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಡೌಟ್ ಏನೋ, ನೀವು ವೀಡಿಯೋಗೋಸ್ಕರ ಮಾತ್ರ ತೋರಿಸ್ತೀರಾ, ಕುಕ್ಕರಲ್ಲಿ ಮಾಡಿದ್ರೆ ತಳ ಎಲ್ಲ ಸೀದುತ್ತೆ ಅಂತ. ಯಾಕೆ ಸೀದುತ್ತೆ? ನೀವು ಅಕ್ಕಿ ಹಾಕಿಬಿಟ್ಟು ಒಂದು ಕುದಿ ಬಂದ ಮೇಲೆ ವಿಷಿಲ್ ಹಾಕಿ, ಖಂಡಿತವಾಗ್ಲೂ ಸೀದೋದಿಲ್ಲ. ನಾನು ತೋರಿಸ್ತೀನಿ, ಇವಾಗ ಲೈವ್ ಪ್ರೂಫಲ್ಲೇ ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ಹೇಗೆ ಅದು ಸಿದ್ದೆ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿ. ತುಂಬ ಜನ ಕಂಪ್ಲೇಂಟ್ ನನಗೆ, ಅಕ್ಕ ಇಲ್ಲ ನಮ್ಮದೆಲ್ಲ ಸೀದೋಗುತ್ತೆ ಅಂತ. ಮೇ ಬಿ ನೀವು ಹೈ ಫ್ಲೇಮಲ್ಲಿ ಇಟ್ಟಿರ್ತೀರಾ, ಅಥವಾ 2ರಿಂದ ಇನ್ನೂ 1 ವಿಷಿಲ್ ಜಾಸ್ತಿ ಹಾಕ್ಸ್ಬಿಡ್ತೀರಾ ಗೊತ್ತಿಲ್ದಿರನೋ. ಆ ಥರ ಆದಾಗ ಸೀದುತ್ತೆ. ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ವಿಷಿಲು ಅಲ್ಲೇ ಇರಿ. ಏನು ತಲೆ ಹೊಡೆದು ಹೋಗೋವಂಥ ಕೆಲಸ ಏನೇ ಇದ್ರೂ ಅಲ್ಲೇ ನಿಂತಿರಿ. ಎಕ್ಸ್ಪೆಷಲಿ ಪಲಾವು, ಬಿರಿಯಾನಿ, ಟೊಮೊಟೊ ಬಾತ್ ಮಾಡಬೇಕಾದ್ರೆ ಅಲ್ಲೇ ಇದ್ದು ವಿಷಿಲ್ ಬಂದ ತಕ್ಷಣವೇ ಆಫ್ ಮಾಡಿ, ಓಕೆನಾ? ವಿಷಿಲ್ ತೆಗಿಯೋಕ್ಕೆ ಹೋಗ್ಬಿಡಿ. ಆ ವಿಷಿಲಲ್ಲೇ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ, ಓಕೆನಾ? ನಾನು ಇವತ್ತು ರೆಸಿಪಿ ಏನು ಶೂಟ್ ಮಾಡಲಿಲ್ಲ. ಸೇಮ್ ಬಿರಿಯಾನಿ ಥರನೇ 1-2-3 ಐಟಮನ್ನ ಮೈನಸ್ ಮಾಡಿದ್ರೆ ನಿಮಗೆ ಚಿಕನ್ ಪಲಾವ್ ರೆಡಿ ಆಗುತ್ತೆ. ನಾನು ತುಂಬ ಸತಿ ಮಾಡ್ತಾ ಇರ್ತೀನಿ ಚಿಕನ್ ಪಲಾವು. ಬಟ್ ನನ್ನ ಮಗನಿಗೆ ಚಿಕನ್ ಪಲಾವ್ ಇಷ್ಟ ಆಗಲ್ಲ, ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತೆ. ಬಟ್ ಇವತ್ತು ಅವ್ನಿಗೆ ಹೇಗೋ ಮೋಸ ಮಾಡಿ, ಇಲ್ಲ ಕಂದ ಇದು ಬಿರಿಯಾನಿನೇ, ನಾನು ಮಸಾಲೆಗೇನು ಹಾಕಿಲ್ಲ ಕಂದ, ಹಂಗೆ ಹಿಂಗೆ ಅಂತ ಹೇಳಿ ಅವನಿಗೆ ಪಾಪ ನೈಸ್ ಮಾಡಿ ಹಾಕ್ಕೊಟ್ಟೆ. ಸೊ ಸ್ಕೂಲಿಂದ ಬಂದ ತಕ್ಷಣವೇ ಮನೆಯೆಲ್ಲ ಬಿರಿಯಾನಿ ಸ್ಮೆಲ್ ಇರುತ್ತೆ ಗೊತ್ತಾ. ಸ್ಮೆಲ್ ನೋಡಿದ ತಕ್ಷಣ ಗೊತ್ತಾಗೋಯ್ತು ಅವನಿಗೆ. ಸೊ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡ್ರು, ಡ್ರೆಸ್ ಚೇಂಜ್ ಮಾಡಿಕೊಂಡು, ಅಮ್ಮ ಹಾಕ್ಕೊಡೋಗು ಅಂತಂದ. ಅಪ್ಪ ಮೊಸರಿಲ್ಲ ಕಣೋ, ಇವಾಗಲೇ ಹೇಳ್ಬಿಡ್ತೀನಿ ಅಂತಂದೆ. ಮೊಸರಾ, ಸರಿ ಇರು ಅಂದ್ಬಿಟ್ಟು ಅವ್ರ ಡ್ಯಾಡಿಗೆ ಫೋನ್ ಮಾಡಿ, ನಮ್ಮ ಮನೆ ಹತ್ರನೇ ಅಂಗಡಿ ಇದೆ, ಅಂದರೆ ವಾಕೇಬಲ್, ಜಾಸ್ತಿ ದೂರನೂ ಇಲ್ಲ. ಸೊ ಅವ್ರಿಗೆ ಫೋನ್ ಮಾಡಿ, ಡ್ಯಾಡಿ ನಂಗೆ ಮೊಸರು ಬೇಕು ಡ್ಯಾಡಿ, ಅವ್ರಿಗೆ ಹೇಳಿ ಡ್ಯಾಡಿ ನಾನು ಹೋಗ್ತೀನಿ ಕೊಡೋಕ್ಕೆ ಅಂತ. ಅಂದರೆ ನಮ್ಮ ಯಜಮಾನ್ರು ಫೋನೆಲ್ಲ ಹಾಕತ್ತಾರ. ಸರಿನಪ್ಪ ಆಯಿತು ಹೋಗು ಅಂತ ಹೇಳಿ ಅವನೇ ಹೋಗಿ ಮೊಸರು ಇಸ್ಕೊಂಡು ಬಂದು ಈ ಚಿಕನ್ ಪಲಾವ್ಗೆ ಮೊಸರು ಜೊತೇಲಿ ಊಟ ಮಾಡ್ದೆ. ಸೊ ಎಷ್ಟು ಖುಷಿ ಆಗುತ್ತಲ್ಲ, ಮಕ್ಳು ಎಷ್ಟು ಬೇಗ ದೊಡ್ಡವರಾದರು, ಅಂಗಡಿಗೆ ಹೋಗೋನಾದ, ಆಮೇಲೆ ಏನು ಬೇಕು ಅಂತ ಬಾಯ್ಬಿಟ್ಟು ಕೇಳೋ ದೊಡ್ಡವನಾದ. ಮೊದಲೆಲ್ಲ ಬಾಯಿ ಬಿಡೋಕ್ಕೂ ಏನು ಮಾಡಿದ್ರು, ಓಕೆ ಮಾ ಚೆನ್ನಾಗಿದೆ, ಹಾಂ ಮಾ ಚೆನ್ನಾಗಿದೆ, ಇಷ್ಟೇ ಹೇಳ್ತಾ ಇದ್ದ. ಬಟ್ ಈಗೀಗ ನನ್ನ ಮಗ ದೊಡ್ಡವನಾಗಿದ್ದಾನೆ, ಕೇಳ್ತಾ ಇದ್ದಾನೆ, ಮಮ್ಮಿ ನಂಗೆ ಇದು ಬೇಕು, ನಂಗೆ ಇದು ಮಾಡಿಕೊಡ್ತೀರಾ, ನನಗೆ ಸ್ಯಾಂಡ್ವಿಚ್ ಮಾಡಿಕೊಡ್ತೀರಾ, ನಂಗೆ KFC ಮಾಡಿಕೊಡ್ತೀರಾ, ನನಗೆ ಅದು ಮಾಡಿಕೊಡ್ತೀರಾ, ಇದು ಮಾಡಿಕೊಡ್ತೀರಾ ಅಂತ. ಅವ್ನು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಲಿಟ್ರಲಿ ನೀವು ನಂಬಲ್ಲ, ನನಗೆ ನೆನ್ನೆನೂ ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿ ಫುಲ್ ಬಾಡಿ ಪೇಯ್ನ್ ಆಗ್ತಾಯಿತ್ತು. ಅದು 2 ವೀಲರಲ್ಲಿ ಬೇರೆ ಅಲ್ವಾ, ಅದಕ್ಕೆ ಅಂತ ಹೇಳಿ. ಬಟ್
ಮಗುಗೆ ಹೇಳಿದ್ದಾನೆ ಹೇಗಿಲ್ಲ ಅಂತ ಅನ್ನೋದು ಅಂತ. ಮಧ್ಯಾಹ್ನ ಸೋಮವಾರ ಮಲ್ಕೊಳ್ಳೋಕ್ಕೂ ಆಗಿಲ್ಲ. ಸೊ ಮಲ್ಕೊಳ್ದಿರಾನೇ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮನೇಲಿ ಬಿರಿಯಾನಿ ಮಾಡಿದ್ದೀವಿ ಅಂತಂದರೆ ಕೆಳಗಡೆ ಮನೆಯವ್ರಿಗಂತೂ ಕೊಡಲೇಬೇಕಲ್ವಾ. ಸೊ ನಾವು ಹಾಗೇನೆ, ಇವಾಗ ಅವ್ರ ಮನೇಲಿ ಬಿರಿಯಾನಿ ಮಾಡಿದ್ರೆ ನಮಗೆ ಕೊಟ್ಟು ಕಳಿಸ್ತಾರೆ. ಯಾಕೆ? ಪರ್ಯಂತಕ್ಕೆ ಬಿರಿಯಾನಿ ಇಷ್ಟ. ಸೊ ನಾನಿವಾಗ ಯಾಕೆ ಕಳಿಸ್ತಾ ಇದ್ದೀನಿ, ಅವ್ರ ಮಕ್ಕಳಿಗೂ ಬಿರಿಯಾನಿ ಅಂದರೆ ಇಷ್ಟ. ಸೊ ಹೇಗಿದ್ರು ಮಾಡಿದ್ದೀನಿ, ಅದಕ್ಕೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀನಿ ಅವ್ರಿಗೂ ಕೊಡೋಕ್ಕೆ ಅಂತ ಹೇಳಿನೇ. ಸೊ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಅಕ್ಕನಿಗೆ, ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಕೊಟ್ಟು ಕಳಿಸ್ತೀನಿ ಅಂತ. ಹೇಗಿದ್ರು ಅವರೂ ಕಾಲೇಜಿಂದ ಬರೋ ಟೈಮು, ಅವರೂ ಬಿಸಿ ಬಿಸಿ ಚಿಕನ್ ಪಲಾವ್ ತಿಂತಾರೆ ಅಂತ ಹೇಳಿ ನೋಡಿ ನಮಗೆ ಸ್ವಲ್ಪನೇ ಇಟ್ಕೊಂಡೆ. ನಾವಿರೋದು ಇಬ್ಬರು. ಇನ್ನು ನಾಳೆ ಮಂಗಳವಾರ, ಇನ್ನು ಬುಧವಾರ ದ್ವಾದಶಿ ಇರುತ್ತೆ, ಗುರುವಾರ ಏಕಾದಶಿ. ಯಾಕೆ ಸುಮ್ಮನೆ ಇವತ್ತೇ ಎಲ್ಲ ಫಿನಿಷ್ ಮಾಡ್ಕೊಬಿಡೋಣ, ಇದನ್ನು ಸ್ಟಾಕ್ ಇಡೋದು ಬೇಡ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ. ಸೊ ನೋಡಿದ್ರಲ್ಲ ಮಂಡೇ ಓವರ್ ಆಲ್ ಡೇ ಹೇಗಿತ್ತು, ಒಂಥರ ಬ್ಯುಸಿ ಡೇ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲಪ್ಪ ಸಿದಿದೆ. ಹೇಳಿ ನೀವೇ ನನಗೆ. ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಂದು ಕಮೆಂಟ್ ಹಾಕೋಷ್ಟು ಇದಲ್ಲ, ಅದು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಡಿ, ಟ್ರೈ ಮಾಡಿ. ಸೊ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.